ಹಲೋ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಹಾಗೂ ಆಸೆ ಧಾರಾವಾಹಿ ಮಹಾಸಂಚಿಕೆಗೆ. ಪಾಪ ಲಕ್ಕಿಗೆ ಯಾವಾಗ ಏಟಾಗಿ ಮಲಗ್ಬಿಟ್ಟಿರ್ತಾರೋ ಬಹಳನೇ ನೋವಾಗುತ್ತೆ ಸೂರ್ಯನಿಗೆ. ಎಲ್ಲ ಜೊತೆಗೆ ಅಜಿತನು ಕೂಡ ಅಷ್ಟೇ. ಅಜಿತ, ಸಂಗೀತ, ಶ್ರವಣ್, ರಾಮಣ್ಣ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತಾರೆ. ಅಜಿತ್ ಮುಂದಾಗಿ, ಗೆಳೆಯ, ನಾವು ಖಂಡಿತ ಈ ಮನೆ ಅನ್ನದ ಋಣ ತೀರಿಸ್ಲೇಬೇಕು, ನಡಿ ಅವ್ರನ್ನ ಬಗ್ ಬಡಿಯೋಣ, ಅವ್ನ್ ಕರೆದಿದ್ದಾನೆ, ಕಬಡ್ಡಿಗೆ ಆಹ್ವಾನ ಮಾಡಿದ್ದಾನೆ, ನಡಿ ಹೋಗೋಣ ಅಂತ ಹೇಳಿ ಓಡ್ತಾರೆ. ಬಂದ್ ಆಟದ ಮೈದಾನಕ್ಕೆ ನಿಂತ್ಕೋತಾರೆ. ಜೊತೆಗೆ ಶ್ರವಣ್, ರಾಮಣ್ಣ ಅವರು ಕೂಡ ನಾವು ಜೊತೆಗೂಡ್ತೀವಪ್ಪ ಅಂತೇಳಿ ಅವರು ಕೂಡ ಕಬಡ್ಡಿ ಪ್ಲೇಯರ್ ಆಗಿ ಬರ್ತಾರೆ. ನಚ್ಚಿ, ಅಜಿತ್ ಎಲ್ರು ಕೂಡ ಸೇರ್ಕೊತಾರೆ. ಆ ಕಡೆ ಫ್ಯಾಮಿಲಿಯಿಂದಲೂ ಕೂಡ ಮನೋಜನ್ ಒಬ್ಬನ್ ಬಿಟ್ರೆ ಎಲ್ರು ಕೂಡ ಇರ್ತಾರೆ. ರವಿ ಮತ್ತೆ ಸೂರ್ಯ, ಇನ್ನ ಜೊತೆಗೆ ಚೀತನು ಕೂಡ ಬಂದಿರ್ತಾನೆ. ಜೊತೆಗೆ ಅದಕ್ಕೆ ಪಾಪ ಸೂರ್ಯ ಆಶೀರ್ವಾದ ಕೇಳ್ತಾನೆ, ಸಕ್ಕರೆ ಇದೊಂದ್ಸಲ ಆಶೀರ್ವಾದ ಮಾಡ್ಬಿಡು, ಯಾಕೆಂದ್ರೆ ತಾಯಿ ಆಶೀರ್ವಾದ, ಆಂಜನೇಯನ ಆಶೀರ್ವಾದ ಇದ್ರೆ ಇಂಥ ರಾಕ್ಷಸರನ್ನ ಬಗ್ಗು ಬಡಿಬೋದಂತೆ, ಮಾಡು ಇದೊಂದ್ಸಲಿ ಮಾಡಿ, ದಯಮಾಡಿದ್ದ ಕೈ ಮುಗಿತಾನೆ. ಅದಕ್ಕೆ ರಂಗನಾಥ್ ಅವರಿದ್ದಾರೆ, ಮಾಡ್ಬಿಡೆ ಮಗ ಯುದ್ಧಕ್ಕೆ ಹೋದಂಗ್ ಹೋಗ್ತಾ ಇದ್ದಾನೆ, ಮಾಡೆ. ಆಯ್ತು ರೀ, ಇರೋ ಜನ 3 ಜನ ಮಕ್ಕಳಲ್ಲಿ 2 ಯುದ್ಧಕ್ಕೆ ಇಳ್ದಿದ್ದಾರೆ, ಏನೇನ್ ಕೈಕಾಲು ಮುರ್ಸ್ಕೊ ಬರ್ತಾರೋ ಏನೋ ಭಯ ಆಗ್ತಾ ಇದೆ. ಆಯ್ತು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಳೆ. ಮನೆಗೆ ಮಗನಾಗಿ, ಈ ಊರಿಗೆ ರಕ್ಷಕನಾಗಿ, ಜೊತೆಗೆ ಆಂಜನೇಯ ಭಯವಿಲ್ಲದ ಆ ಅಭಯ ಹಸ್ತವನ್ನ ನೀಡುವಂತಹ ಅಂಜನಿ ಪುತ್ರ ಆಂಜನೇಯನಂತೆ ಆತನ ಆಶೀರ್ವಾದದೊಂದಿಗೆ ಗೆದ್ದು ಬಾ ಅಂತ ಹೇಳಿ ಹರಸಿ ಕಳಿಸ್ತಾಳೆ. ರಂಗನಾಥ್ಗೂ ಖುಷಿ ಆಗುತ್ತೆ. ಬರ್ತಿದ್ದಾಗೇನೆ ನಚಿನ ಕಳಿಸ್ತಾರೆ. ನಚಿನ ಆ ಕಡೆ ಕಳಿಸ್ರೆ ಅವನು ಆ ಕಡೆ ಗುಂಪಿಗೆ ಹೋಗ್ತಿದ್ದಾಗನೆ ಕಬಡ್ಡಿ ಕಬಡ್ಡಿ ಅಂತ ಹೋಗ್ತಾನೆ. ಹೋದವನು ಸುಮ್ಮನೆ ಟಚ್ ಮಾಡಿ ಬರುವುದಿಲ್ಲ, ಹೋಗಿದ್ದು ಹೊಡೆದು ಬಂದ್ಬಿಡ್ತಾನೆ. ಅದನ್ನೇ ನೋಡ್ಬಿಟ್ಟು ಇವನು ಸುಮ್ಮನೆ ಕೂತಿರ್ತಾನೆ. ಇವನು ಹುಲಿಯ ಕೂತಿದ್ದಾನೆ. ಅವನು ಬಂದಿದ್ದುವೆ ಎಲ್ರನ್ನೂ ಚೆನ್ನಾಗಿ ಹೊಡೆದವನು. ಪಾಪ ಮೊದಲು ಶ್ರವಣ್ ಬರ್ತಾರೆ, ಅವ್ರಿಗೂ ಕೂಡ ಕಣ್ಣಿಂತ ಏಟಾಗುತ್ತೆ, ಚೆನ್ನಾಗಿ ಹೊಡೆದು ಬಿಡ್ತಾನೆ. ಜೊತೆಗೆ ರಾಮಣ್ಣಂಗೂ ಹಂಗೆ ಏಟಾಗುತ್ತೆ. ನಚ್ಚಿಗೂ ಕೂಡ ಹೊಡೆದು ಬಿಡ್ತಾನೆ. ನಚ್ಚಿ ಅಂತೂ ಅಪ್ಪಾ ಅಂತ ಹೇಳಿ ಕಿರ್ಚ್ಕೊಂಡು ಕೂತ್ಬಿಡ್ತಾನೆ, ಎಲ್ರಿಗೂ ಹೊಡೆದು ಬಿಡ್ತಾನೆ. ಇತ್ತ ಅಜಿತ್ ಸೂರ್ಯನೂ ಕೂಡ ಹೊಡೆಸ್ಕೊಂಡು ಬಿದ್ದು ಬಿಡ್ತಾರೆ. ಆ ಬಿದ್ದ ಮೇಲೆ ಆನಂತರ ಅಂತಾನೆ ಸೂರ್ಯ, ನಚ್ಚಿ ಬಾಳ ತಪ್ಪು ಮಾಡಿದ್ರಿ ಕಣ್ರಿ ಹೊಡೆದು ಬಿಟ್ಟು. ಅದಕ್ಕೆ ಅಜಿತ್ ಅಂತಾನೆ, ಯಾಕೋ ಹೊಡೆದೆ, ಆಟನೇ ಕೆಡಿಸ್ಬಿಟ್ಟು, ಎಲ್ಲೋ ಇದೇನೋ ಅವನು ನನ್ ಮಗನ್ ಬಗ್ಗು ಬಿಡಿಯಕ್ಕಾಗತ್ತಾ? ಅದಕ್ಕೆ ನಚ್ಚಿ ಇದ್ದವನು, ಸಾರಿ ಬ್ರೋ, ನನಗ್ ಗೊತ್ತಾಗ್ಲಿಲ್ಲ ಸಿಟ್ಟಲ್ಲಿ. ಆಯ್ತು ಸರಿ, ಈಗ ನಾವಿಷ್ಟು ಜನ ಇದೀವಲ್ವ. ನಚ್ಚಿ ಹೇಳ್ತಾನೆ, ನಾನಂತೂ ಬರೋದಿಲ್ಲ. ರಾಮಣ್ಣ ಅಂತಾರೆ, ನನ್ ಕೈಲಾಗಲ್ಲಪ್ಪ, ನನ್ ಖಂಡಿತ ಆಗೋದೇ ಇಲ್ಲ ಅಂತ ಹೇಳಿ ಕೂತ್ಕೊಳ್ತಾರೆ. ನಚ್ಚಿ, ನನ್ ಕೈಲೂ ಆಗಲ್ಲ ಬ್ರೋ ಅಂತ ಅವ್ರು ಕೂತ್ಕೋತಾರೆ. ಕೊನೆಗೆ ಸೂರ್ಯ ಮತ್ತೆ ಅಜಿತ್ ಇದ್ರು, ಯಾರು ಆಡೋರು ನಮ್ ಕಡೆ, 7 ಜನ ಪ್ಲೇಯರ್ ಬೇಕಲ್ಲ, ಆಡೋರು ಯಾರು ನಮ್ ಕಡೆ ಅಂದಾಗ, ಜೊತೆಗೆ ಪಾಪ ಶ್ರವಣ ನೋಡ್ಲಾರ್ದೆ, ನಾನ್ ಬರ್ತೀನಿ ಕಣೋ, ಅದೇನಾದ್ರೂ ಆಗ್ಲಿ ಅಂತ ಹೇಳಿ ಬರ್ತಾರೆ. ಆಮೇಲೆ ಚೀತನು ಕೂಡ ಅವ್ನು ಏಟ್ ತಿಂದ್ರು ಕೂಡ, ನಾನು ಇದೀನಿ ಬ್ರೋ, ನಾನು ಕೂಡ ತಪ್ಸ್ಕೊಳಲ್ಲ, ನಾನು ಬರ್ತೀನಿ ಅಂತಾರೆ. ಆದ್ರೂ ಇನ್ನೂ ಬೇಕಲ್ಲ ಪ್ಲೇಯರ್ಸ್, ಏನ್ ಮಾಡೋದು, ಅವ್ರು ಅಷ್ಟ್ ಜನ ಇದಾರಲ್ಲ. ಕೊನೆಗೆ ಆ ಕಡೆ ಅವನು ಹುಲಿಯ, ಅಂಪೈರ್ ನೀನು ಡಿಕ್ಲೇರ್ ಮಾಡ್ಬಿಡು, ಆಟ ಮುಗೀತು ಅಂತ ಹೇಳಿ. ಅವ್ರ ಕಡೆ ಯಾರು ಇಲ್ಲ, ಆಯ್ತಾ, ನಮ್ ಕಡೆ ಎಲ್ಲ ಪ್ಲೇಯರ್ಸು ಇದ್ದಾರೆ, ಆಟ ಮುಗೀತು ಅಂತ ಹೇಳಿ ಅನೌನ್ಸ್ ಮಾಡು ಅಂತಾನೆ. ಆವಾಗ ಮೀನಾ ಮತ್ತೆ ಜೊತೆಗೆ ಭೂಮಿ ಇಬ್ರು ಕೂಡ ಡ್ರೆಸ್ ಹಾಕೊಂಡ್ ಬರ್ತಾರೆ. ನಾವಿವತ್ತು ಜಗಜ್ಜನನಿ ಹೇಗೆ ತಾಯಿನೂ ಕೂಡ ಹೌದು, ದುಷ್ಟರಿಗೆ ಕಾಳಿಯೂ ಕೂಡ ಹೌದು, ಹಾಗೆ ನಾವು ದುಷ್ಟರಿಗೆ ಕಾಳಿಕಾದೇವಿಯೂ ಕೂಡ ಹೌದು, ನಾವು ಬಗ್ಗು ಬಡಿತೀವಿ ಅಂತ ಹೇಳಿ ಬರ್ತಾರೆ. ಬಂದ ಮೇಲೆ ಆವಾಗ ಆಟಕ್ಕೆ ಒಳ್ಳೆ ಮಜಾ ಸಿಗ್ತದೆ. ಅಜಿತ್ ಹೋಗ್ತಾನೆ, ಮೊದಲು ಒಬ್ನೇ ಪ್ಲೇಯರ್ ಆಯ್ತಾನೆ. ಅಜಿತ ಎಲ್ರಿಗೂ ಹೊಡೆದಾಕ್ಬಿಡ್ತಾನೆ, ಅಲ್ಲಿ ಎಲ್ರು ಬಿದ್ದೋಯ್ತಾರೆ. ಒಬ್ನೇ ಪ್ಲೇಯರ್ ಆಯ್ತಾನೆ. ಒಬ್ನೇ ಪ್ಲೇಯರ್ ಆಯ್ತಿದ್ದಾಗೇನೆ ಅವನನ್ನ ಬಿಡ್ತಾ ಹೇಳ್ತಾನೆ, ನೋಡು ಅವತ್ತು ಹೇಗೆ ಆಂಜನೇಯನಿಗೆ ರಾವಣನ ಕೊಲ್ಲೋದು ಏನೋ ಕಷ್ಟವೇನಾಗಿರ್ಲಿಲ್ಲ, ರಾವಣನ ಅಂದೇ ಕೊಂದು ಬರ್ತಿದ್ದ, ಸೀತಾದೇವಿನೂ ಕರ್ಕೊ ಬರ್ತಿದ್ದ ಆಂಜನೇಯ. ಆದ್ರೆ ರಾಮನ ಮೇಲೆ ಇರ್ತಕ್ಕಂತಹ ಭಕ್ತಿಗೋಸ್ಕರ ಶ್ರೀರಾಮಚಂದ್ರನೇ ಇವನನ್ನ ಹತ ಮಾಡ್ಬೇಕು, ಆ ಋಣ ತೀರ್ಸ್ಬೇಕು ಅಂತ ಹೇಳಿ ಬಿಟ್ಟು ಬಂದಿದ್ದು ಅಷ್ಟೇ. ಇವತ್ತು ಕೂಡ ಅಷ್ಟೇ, ನನ್ನ ಗೆಳೆಯ ಸೂರ್ಯನೇ ನಿನ್ನ ಇಂದು ಮಣಿಸ್ಬೇಕು, ಅದೇ ಶಪಥ, ಆಗಾಗ್ ಬಿಟ್ಟು ಹೋಯ್ತಾ ಇದೀನಿ ತಿಳ್ಕೊ ಅಂತೇಳಿ ಹೋಗ್ತಾನೆ. ಸರಿ, ಅವನು ಬರ್ತಿದ್ದಾಗೇನೆ ಎಲ್ಲ ಸೇರ್ಕೊಂಡು ಹೊಡೆದಾಕ್ತಾರೆ. ಸೂರ್ಯ ಅಂತೂ ಮುಗ್ಗ ಹೊಡೆದಾಕ್ತಾನೆ, ಚೆನ್ನಾಗಿ ಹೊಡೆದು ಚೆಚ್ಚು ಉಳಿಸ್ಬಿಡ್ತಾನೆ. ಅವ್ನು ಉಳಿಸ್ತಿದ್ದಾಗೇನೆ ಮತ್ತೆ ಹೊಡಿಯಕ್ ಹೋಯ್ತಿದ್ದಂಗೆ, ಇಲ್ರಪ್ಪ ತಪ್ಪಾಯ್ತು, ನಿಮ್ ಜಮೀನ್ ನಿಮಗ್ ಕೊಟ್ಬಿಡ್ತೀನಿ ಸ್ವಾಮಿ ಅಂತ ಹೇಳಿ ಅಜಿತ್ ಕಂತಾನೆ. ನನ್ನೊಬ್ರು ಜಮೀನು, ಊರವ್ರದ್ದು ಕೊಡ್ತೀನಿ, ಖಂಡಿತ ನಿನ್ ತಂಟೆ ಬೇಡ ಅಂತ ಹೋಗ್ತಾನೆ. ಸದ್ಯ ಕಳಿತಲ್ಲ ಪೀಡೆ, ನಡೀರಪ್ಪ. ಆಮೇಲೆ ಎಲ್ಲ ಊರವ್ರೆಲ್ಲ ಜೊತೆಗೆ ಪಾಪ ಅವಾಗ ಆಟಕ್ಕೆ ಯಾರು ಇಲ್ದಲೆ ರಂಗನಾಥ್ ಅವ್ರು ಹೋಗಿ ಬೇಡ್ಕೊಳ್ತಾರೆ, ಯಾರು ಬಂದ್ರಪ್ಪ, 2 ಪ್ಲೇಯರ್ ಬಂದ್ರು ಅಂದ್ರೆ ನಾವು ಬರೋದಿಲ್ಲ, ಹುಲಿಯನ್ನೇ ಯಜಮಾನ ಅಂತ ಅನ್ಕೋತೀವಿ ಅಂತಾರೆ. ಆಗ ಸಕ್ಕರೆ ಇದ್ದಾಗ ಹೋಗಿ ಬೈದ್ ಬರ್ತಾರೆ, ಥೂ ನಿಮ್ಮ ಜನ್ಮಕ್ಕೆ, ನಿಮ್ಗೆ ಯಾರಿಗೂ ನೀವೇನು ಗಂಡಸರುಗಳೇ ಅಲ್ವಾ ನೀವು
ಇಬ್ರು ಬನ್ನಿ ಅಂದ್ರೆ ನಿಮ್ಗೋಸ್ಕರ ತಾನೇ ಇವತ್ತು ನಮ್ಮ ಮಕ್ಕಳು ಓಡಾಡ್ತಿರೋದು ಅಂತ ಬೈದ್ ಬಂದಿರ್ತಾಳೆ. ಅದೇ ಊರ್ನವರು ಸೂರ್ಯ ಅಜಿತ್ ಗೆಲ್ತಿದ್ದಾಗನೇ ಜೈಕಾರ ಹಾಕಕ್ ಶುರು ಮಾಡ್ತಾಳೆ ಹಿಡ್ಕೊಂಡು. ತಕ್ಷಣ ಕಾಳಮ್ಮ ಬರ್ತಾಳೆ, ಬಂದ್ಬಿಟ್ಟು ಅಯ್ಯೋ ಬನ್ನಿ ಅಜ್ಜಿಗ್ ಸಖತ್ತು ಸೀರಿಯಸ್ ಆಯ್ತು ಅಂತಾಳೆ. ಬಂದ್ ನೋಡಿದ್ರೆ ಪಾಪ ಪ್ರಾಣ ಹೋಯ್ತದೋ ಬರ್ತದೋ ಅನ್ನೋ ರೀತಿನಲ್ಲಿ ಪಾಪ ಮಲಗಿರ್ತಾರೆ. ಡಾಕ್ಟರ್ ಕೇಳ್ತಾರೆ, ಡಾಕ್ಟ್ರು ನಾನು ಏನ್ ಮಾಡ್ಲಿ, ಮಾಡೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟೆ, ಇಲ್ಲಿ ಯಾವ ದೊಡ್ಡ ಆಸ್ಪತ್ರೆನೂ ಇಲ್ಲ ಅವ್ರಿಗೆ. ಆ ಘಟನೆ ನಡೆದಾಗ್ಲಿಂದ ಅವರು ಮನ್ಸಿಗೆ ಹಚ್ಕೊಬಿಟ್ಟಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಗಾಗಿ ನನ್ಗೆ ಏನು ಮಾಡಕ್ಕಾಗಲ್ಲ. ಸೂರ್ಯ ಹೇಳ್ತಾನೆ, ನನ್ನ ಅಜ್ಜಿನ ಉಳಿಸ್ಕೊಡಿ ಪ್ಲೀಸ್, ನನ್ನ ಅಜ್ಜಿನ ಉಳಿಸ್ಕೊಡಿ ಅಂತಾನೆ. ಏನು ಮಾಡಕ್ಕಾಗಲ್ಲ, ನನಗೇನು ಮಾಡಕ್ಕಾಗಲ್ಲ, ನನ್ ಕೈ ಮೀರ್ ಬಿಟ್ಟಿದೆ. ನೀವೇನಿದ್ರು ನೀವು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅದು ಆಂಬುಲೆನ್ಸ್ ಅಲ್ಲಿ ಆಕ್ಸಿಜನ್ ಕೊಟ್ಕೊಂಡೆ ಕರ್ಕೊಂಡು ಹೋಗ್ಬೇಕು ಅಂತಾರೆ. ಆನಂತರ ಪಾಪ ಅಳ್ತಾ ಕೂತ್ಕೋತಾರೆ ರಂಗನಾಥ್ ಒಂದ್ ಕಡೆ. ಅಯ್ಯೋ ಅಮ್ಮ, ಸೂರ್ಯನು ಕೂಡ ಅಳ್ತಾ ಕೂತಾನೆ. ಲಚ್ಚಿ ನೀನ್ ಎದ್ದೇಳ್ತೀಯೋ ಇಲ್ವಾ, ನೀನ್ ಎದ್ದೇಳ್ಲೇಬೇಕು, ನೀನ್ ಎದ್ದೇಳ್ದಿರೋ ನೋಡು ನಾನ್ ಬಿಡೋದಿಲ್ಲ, ಆಮೇಲೆ ನಿನ್ನ ಎದ್ದೇಳ್ಬೇಕು ನೀನು ಅಂತ ಅಂತಾನೆ. ಅದಕ್ಕೆ ರಂಗನಾಥರು, ಅಯ್ಯೋ ಅಮ್ಮ, ಯಾರು ನತದೃಷ್ಟ ಅಂತೇಳಿ ತಿಪ್ಪೆ ಬಿಸಾಕಿದ್ರು ಅದೇ ಮಗುನ ನೀನು ಅದೃಷ್ಟ ಅಂತೇಳಿ ಸಾಕಿ ಇವತ್ತು ನಿಲ್ಸಿದ್ಯಲ್ಲಮ್ಮ. ನಮ್ಮನ್ನೆಲ್ಲ ಬಿಟ್ಟು ಹೋಯ್ತೀಯ ನಮ್ಮ ಅಮ್ಮ, ನಾವ್ ಹೆಂಗಮ್ಮ ಇರೋದು, ಖಂಡಿತ ಇರಕ್ಕಾಗೋದಿಲ್ಲ ನಮ್ಮ ಅಮ್ಮೇಲ್ದಲೆ ಅಂತ ಅಂತಾರೆ. ಆನಂತರ ಸೂರ್ಯ ಇದನ್ನ ಲಚ್ಚಿ, ಅವತ್ತು ನೀನು ನನಗೆ ಪಾಠ ಹೇಳ್ಕೊಡೋ ಶಾರದಿಯಾಗಿ ದೊಣ್ಣೆಲ್ ಹೊಡೆದು ಪಾಠ ಹೇಳ್ಕೊಡೋ ಶಾರದಿ ಆದೆ ಆಯ್ತಾ, ವೀರತನ ಕಲಿಸ್ತೆ, ನನ್ನಲ್ಲಿ ಧೈರ್ಯ ತುಂಬಿದೆ, ನೀನು ಧೈರ್ಯಶಾಲಿಯನ್ನಾಗಿ ಮಾಡಿದೆ, ನನ್ನನ್ನೊಬ್ಬ ಮನುಷ್ಯನನ್ನಾಗಿ ಮಾಡಿದ್ಯಾ. ಇವತ್ತು ನನ್ನನ್ನು ಬಿಡ್ತೀಯ ಲಚ್ಚಿ, ಆಗಲ್ಲ, ನೀನ್ ಎದ್ದೇಳ್ಬೇಕು, ಎದ್ದೇಳು, ನಾನು ಊಟ ಮಾಡಿಲ್ಲ ಅಂತ ಅರ್ಧ ರಾತ್ರಿ ತಿನ್ನಿಸ್ತಿದ್ದೆ, ನೀನು ಊಟ ಮಾಡ್ದೆ ಕೂತು ಎದ್ದೇಳು ಅಂತ ಒಂಥರ ಮತಿಭ್ರಮಣ ಆದಂಗೆ ವರ್ತಿಸ್ತಾ ಇರ್ತಾನೆ. ಅಜಿತ ಸಮಾಧಾನ ಮಾಡ್ತಾನೆ, ಬ್ರೋ ಸುಮ್ಮನಿರಿ, ಸಮಾಧಾನ ತಂದ್ಕಳಿ. ಆನಂತರ ಭೂಮಿ, ಮನೆಯವರೆಲ್ರು ಕೂಡ ಅಂತಾರೆ, ಸಂಗೀತ ಎಲ್ರು ಕೂಡ ಅಂತಾರೆ, ಎಲ್ರು ಕಣ್ಣಲ್ಲೂ ನೀರು, ಅವ್ರೆಲ್ರು ಅಂತಾರೆ, ನೋಡಿ ಒಂದಲ್ಲ ಒಂದಿನ ಹೋಗ್ಲೇಬೇಕಲ್ವಾ ನಾವು ಕೂಡ ಅಂತಾರೆ. ಇಲ್ಲ ನಮ್ಮ ಅಜ್ಜಿನ ಯಾವ್ದೇ ಕಾರಣಕ್ಕೂ ಕಳಿಸ್ಕೊಡಕ್ ನಾನು ಸಿದ್ಧ ಇಲ್ಲ ಲಕ್ಕಿ, ನೀನ್ ನನ್ ಬಿಟ್ಟು ಹೋಗೋಂಗ್ ಕೂಡ್ದು. ಶ್ರವಣನು ಕೂಡ ಒಂಥರ ದಂಗ್ ಬರ್ದಂಗ್ ಆಗೋಯ್ತಾರೆ. ಶ್ರವಣನ್ಗೆ ಸಂಗೀತಂಗೆಲ್ಲ ಅವ್ರ ಅಮ್ಮನ ಜ್ಞಾಪಕ ಶುರುವಾಯ್ತದೆ ಅವ್ರಿಗೆ. ಪಾಪ ಎಲ್ಲ ಅಳಕ್ ಶುರು ಮಾಡ್ತಾರೆ. ಅಜಿತ ಸಮಾಧಾನ ಮಾಡ್ತಾನೆ, ನೋಡಿ ಬ್ರೋ, ನೀವ್ ಈ ತರ ಎಲ್ಲ ಆಡ್ಬಾರ್ದು, ಸಮಾಧಾನ ಮಾಡ್ಕೋಬೇಕು ಸ್ವಾಮಿ. ಇಲ್ಲ ನಿಮಗ್ ಗೊತ್ತಿಲ್ಲ ಸ್ವಾಮಿ, ಇವಳು ನನ್ನ ತಾಯಿ ಜನ್ಮ ಕೊಟ್ಟಿಲ್ಲ, ತಾಯಿ ನನ್ಗೆ ಅಷ್ಟರಲ್ಲಿ ಕಾಳಗ ಬಂದ್ಬಿಟ್ಟು, ಹಣ ಒಂದು ಐತೆ ಉಪಾಯ, ಇಲ್ಲೊಂದು ಶಕ್ತಿ ದೇವತೆ ಐತೆ, ಅಲ್ಲಿಗೆ ಹೋಗಿ ಅರ್ಕೆ ಕಟ್ಬಿಟ್ರೆ ಖಂಡಿತ ನೆರವೇರ್ತದೆ, ಎಂತ ಇಷ್ಟಾರ್ಥನೂ ಕೂಡ ನೆರವೇರ್ತದೆ, ನಾವ್ ಹಂಗ್ ಉಳಿಸ್ಕೋಬಹುದು ಅಮ್ಮನವ್ರನ್ನ ಅಂತ ಅಂದಾಗ, ಅದಕ್ಕೆ ರಂಗನಾಥ್ ಅಂತಾರೆ, ಹೇಳಮ್ಮ, ಅದ್ ಎಷ್ಟೇ ಕಷ್ಟ ಆದ್ರೂ ಕಠಿಣ ಆದ್ರೂ ವ್ರತ ನಾನ್ ಮಾಡ್ತೀನಿ ಹೇಳಮ್ಮ. ಅದಕ್ಕೆ ಸೂರ್ಯ ಅಂತಾನೆ, ಅಪ್ಪೋ ನೀನಲ್ಲ, ನಾನು ನನ್ ಲಕ್ಕಿ ನನ್ನ ನಡೆದಿಲ್ಲ, ಆದ್ರೆ ನಾನೇನಪ್ಪ ಈ ಮನೆಗ್ ಮಗ, ಅವಳಿಗೆ ಮಗ ನಾನಿದ್ದೀನಿ, ನಾನ್ ಮಾಡಿ ಋಣ ತೀರಿಸ್ತೀನಿ ಲಕ್ಕಿದ, ನಾನು ಎಂತದೇ ಕಠಿಣ ಆಗಿರ್ಲಿ ವ್ರತ ಮಾಡ್ತೀನಿ ಅಂತೇಳಿ ಹೋಗ್ತಾನೆ. ಮುಕ್ತಿನಾಗನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಅವನು ಮಡಿಯುಟ್ಟು ಅಲ್ಲಿ ಅಂದ್ರೆ ವ್ರತ ಮಾಡಕ್ ಶುರು ಮಾಡ್ತಿದ್ದಾಗೇನೆ ಅಜಿತ್ ಹೇಳ್ತಾನೆ, ಬ್ರೋ ಹೆಸ್ರಾಗತ್ತೆ ಇದು ಗೊತ್ತಾ, ನಾನು ಹೇಳ್ಕೊಳ್ತೀನಿ, ನಾನು ತನ್ನ ತಾಯಿಗೋಸ್ಕರ ವ್ರತ ಮಾಡಿ ಒಂಟಿಗಾಲಿನಲ್ಲಿ ತನ್ನ ತಾಯಿಯನ್ನ ಉಳಿಸ್ಕೊಂಡಂತಹ ಮಹಾನುಭಾವ ಇವನು ಅಂತ ಹೇಳಿ ನಾನು ಪ್ರಚಲಿತ ಪಡಿಸ್ತೀನಿ ನಿಮ್ಮನ್ನ, ಅಷ್ಟು ನಾನು ನಿಮ್ಮ ಹೆಸರು ಪ್ರಸಿದ್ಧಿ ಆಗ್ಬೇಕು, ಆ ತರ ನಾನು ನಿಮ್ಮನ್ನ ತರ್ತೀನಿ, ನೀವು ಮಾಡಿ ಧೈರ್ಯದಿಂದ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾರೆ ಎಲ್ರು ಕೂಡ. ಮೀನನ್ನು ಅಂತಾಳೆ, ಸೂರ್ಯ ಅವ್ರೆ, ನೀವು ನೆಮ್ಮದಿಯಿಂದ ವ್ರತ ಮಾಡಿ, ಖಂಡಿತ ಲಕ್ಕಿ ಅಜ್ಜಿ ಬದುಕ್ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅವ್ರಿಗೆ ಸಮಾಧಾನ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.